ಗುರುರಾಯರಿಗೆ ಅತ್ಯಂತ ಪ್ರಿಯವಾದ ಈ ಮಂತ್ರವನ್ನು ಯಾರು ಭಕ್ತಿ ಶ್ರದ್ಧೆಯಿಂದ 21 ದಿನಗಳವರೆಗೂ ಪಠನೆ ಮಾಡುತ್ತಾರೋ ಸಾಕ್ಷಾತ್ ಗುರುರಾಯರೇ ಅವರ ಕನಸಿನಲ್ಲಿ ಬಂದು ಅವರ ಕಷ್ಟಗಳು ಬಗೆಹರಿಯುವಂತೆ ಅನುಗ್ರಹಿಸುತ್ತಾರೆ. ಅದಕ್ಕೆ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಈ ಪುಟ್ಟ ನಿಯಮವನ್ನು ಪಾಲಿಸಿ ಮಂತ್ರವನ್ನು ಹೇಳುವುದರಿಂದ ಅವರ ಜೀವನದ ಅದೃಷ್ಟವೇ ಬದಲಾಗುತ್ತದೆ. ದಿನ ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ರಾಯರ ಫೋಟೋದ ಮುಂದೆ ಕುಳಿತುಕೊಂಡು ರಾಯರ ಫೋಟೋವನ್ನು ಚೆನ್ನಾಗಿ ಒರೆಸಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪ್ರೋಕ್ಷಣೆ ಮಾಡಿ, ತುಳಸಿಯ ಎಲೆಗಳಿಂದ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಅದಾದ ಮೇಲೆ ಅರಿಶಿಣ ಕುಂಕುಮ ಹಚ್ಚಿ ಅಲಂಕಾರ ಮಾಡಿ ರಾಯರಿಗೆ ಪ್ರಿಯವಾದ ತುಳಸಿ ಮಾಲೆಯನ್ನು ಕೂಡ ಅರ್ಪಿಸಬೇಕಾಗತ್ತೆ. ಮಹಾಮಂಗಳಾರತಿ ಮಾಡುವಾಗ ಈ ಒಂದು ರಾಯರ ಗಾಯತ್ರಿ ಮಂತ್ರವನ್ನು ಭಕ್ತಿಯಿಂದ ಕಣ್ಮುಚ್ಚಿಕೊಂಡು ಹೇಳಬೇಕು. ರಾಯರ ಗಾಯತ್ರಿ ಮಂತ್ರ: ಓಂ ವೆಂಕಟನಾಥಾಯ ವಿದ್ಮಯೇ ಸಚ್ಚಿದಾನಂದಾಯ ಧೀಮಯೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ ಮಂತ್ರವನ್ನು 108 ಬಾರಿ ಹೇಳಬೇಕು. ತುಳಸಿ ಮಾಲೆಯನ್ನು ಹಿಡಿದುಕೊಂಡು ನೀವು ಈ ಮಂತ್ರವನ್ನು ಹೇಳುತ್ತಾ ಬಂದರೆ ತುಂಬಾ ಶ್ರೇಷ್ಠ. ಮಂಗಳಾರತಿಯನ್ನು ನೀವು ಮನೆಯ ಮಂದಿಗೆಲ್ಲ ಕೊಡಬೇಕು. ಈ ಒಂದು ನಿಯಮವನ್ನು ಅನುಸರಿಸಿ ಯಾವುದೇ ಕಾರಣಕ್ಕೂ ಹಿಂದಿನ ದಿವಸವಾಗಲಿ ರಾಯರ ಪೂಜೆ ಮಾಡಿದ ನಂತರವಾಗಲಿ ಮಾಂಸಾಹಾರವನ್ನು ಬಿಡಬೇಕು. ಯಾವುದೇ ಕಾರಣಕ್ಕೂ ಧೂಮಪಾನ, ಮದ್ಯಪಾನ ಇಂತಹ ಕೆಟ್ಟ ವ್ಯಸನಗಳು ಇದ್ದರೆ ಅದನ್ನು ಕೂಡ ಮಾಡಬಾರದು. 21 ದಿನಗಳ ಕಾಲ ನೀವು ಮಾಡುವ ಈ ವ್ರತದಲ್ಲಿ ಇಂತಹ ಕೆಟ್ಟ ಚಟಗಳು ಇದ್ದರೆ ಬಿಟ್ಟು ಬಿಡಬೇಕು. ಆಗಲೇ ಗುರುರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮನ್ನು ಅನುಗ್ರಹಿಸುತ್ತಾರೆ.